ಓಂ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ತಂತ್ರ ಬಂದುಬಿಟ್ಟು, ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದೀರಾ ಅಥವಾ ಇಷ್ಟಪಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆದರೆ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ, ಅವರು ಬಿಟ್ಟೋಗಿದ್ದಾರೆ, ಅವ್ರನ್ನ ಮರಳಿ ಬರೆಸ್ಬೇಕು ಅಂತ ನಿಮ್ಮ ಮನದಲ್ಲಿ ಏನಾರು ಇದ್ದರೆ ವೀಕ್ಷಕರೇ, ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ, ಏನು ಮಾಡಬೇಕಂದ್ರೆ ಅಂತ ನೀವು ತಿಳ್ಕೊಂಡ್ರೆ ಈ ಒಂದು ತಂತ್ರವನ್ನು ಮಾಡಿ. ಹೇಳ್ತೇನೆ ಏನು ಮಾಡಬೇಕಂತ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನ ತಿಳಿಸಿ. ವೀಕ್ಷಕರೇ, ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ವಿದ್ಯಾಭ್ಯಾಸದಲ್ಲಿ, ಹಣಕಾಸಿಂದು, ದಾಂಪತ್ಯದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ವೀಕ್ಷಕರೇ, ಈ ಥರ ವಿಡಿಯೋಲಿ ನೋಡಿಬಿಟ್ಟು ಮಾಡಿದ್ರು ಸಹ ನಿಮಗೆ ಪರಿಹಾರ ಸಿಗಲಿಲ್ಲ ಅಂದರೆ ನಂಬರ್ ಇದೆ, ನಂಬರ್ಗೆ ಕಾಲ್ ಮಾಡಿ. ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ನಾವು ನಿಮಗೆ 2 ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ. ಹೌದು, ನಾವು 2 ದಿನದಲ್ಲಿ ನಿಮಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ. ನೀವು ಏನು ಮಾಡಬೇಕಂದ್ರೆ, ಮೊದಲು ವೀಕ್ಷಕರೇ, ನೀವು ಯಾರನ್ನ ವಶೀಕರಣ ಅಥವಾ ವಶ ಮಾಡ್ಕೊತೀರ ನೋಡಿ, ಅವರ ಹೆಸರನ್ನು ಬೇಕಾಗ್ತದೆ. ಎರಡನೇದು ವೀಕ್ಷಕರೇ, ಒಂದು ಕಪ್ಪು ಬಟ್ಟೆ ಬೇಕಾಗ್ತದೆ. ಒಂದು ಕಪ್ಪು ಬಟ್ಟೆ ತೊಗೊಂಡ ನಂತರ ಒಂದು ಮುಡಿ ಅಕ್ಕಿಯನ್ನು ತೊಗೊಳಕಾಗುತ್ತೆ. ಅಕ್ಕಿಯನ್ನು ತೊಗೊಂಡು ವೀಕ್ಷಕರೇ, ಆ ಕಪ್ಪು ಬಟ್ಟೆಯ ಮೇಲೆ ನೀವು ಯಾರನ್ನ ವಶೀಕರಣ ಅಥವಾ ವಶ ಮಾಡ್ಕೊತೀರ ನೋಡಿ, ಅವರ ಹೆಸರನ್ನು ಆ ಬಟ್ಟೆ ಮೇಲೆ ಬರಿಬೇಕಾಗ್ತದೆ. ಬರೆದ ನಂತರ ಆ ಒಂದು ಮುಡಿ ಅಂದರೆ ಅಕ್ಕಿ ಏನಿರುತ್ತೆ ನೋಡಿ, ಆ ಅಕ್ಕಿಯನ್ನು ನೀವು ಆ ಕಪ್ಪು ಬಟ್ಟೆಯಲ್ಲಿ ಧರಿಸಬೇಕಾಗ್ತದೆ. ಧರಿಸಿದ ನಂತರ ನೀವು ಅದನ್ನು ಗಂಟು ಕಟ್ಟಿಬಿಟ್ಟು ಒಂದು ಸರಳವಾದ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ. ಆ ಮಂತ್ರ ಬಂದ್ಬಿಟ್ಟು ಹೇಳ್ತೇನೆ. ಈ ಮಂತ್ರವನ್ನು ನೀವು ವೀಕ್ಷಕರೇ 11 ಬಾರಿ ಪಠನೆ ಮಾಡಿ ಸಾಕು. ನೀವು ನೋಡಿ, ಕೇವಲ 2 ದಿನದಲ್ಲಿ ಅವರಾಗವರು ನಿಮ್ಮ ಹತ್ರ ಬರ್ತಾರೆ. ವೀಕ್ಷಕರೇ, ನೀವು ರಾತ್ರಿ ಮಲಗುವಾಗ ಈ ಒಂದು ತಂತ್ರವನ್ನು ಮಾಡಬೇಕಾಗ್ತದೆ. ಹೇಳಿದ್ನಲ್ಲ, ಅದರಲ್ಲಿ ಹಾಕಿ ಅವ್ರ ಹೆಸರನ್ನು ಬರೆದ್ಬಿಟ್ಟು ಗಂಟು ಕಟ್ಟಿಬಿಟ್ಟು 2 ಕೈಯಲ್ಲಿ ಹಿಡ್ಕೊಂಡು ಒಂದು ಸರಳವಾದ ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ. ಆ ಮಂತ್ರ ಬಂದ್ಬಿಟ್ಟು, ಓಂ ಕಾಮೋ ಸಮೋಹಿಣಿ ಸರ್ವ ವಶಂ ಪಟ್ಟು ಸ್ವಾಹ ಅಂತ ಈ ಥರ ಹೇಳಿ 11 ಬಾರಿ ಈ ಒಂದು ಮಂತ್ರವನ್ನು ನೀವು ಹೇಳಬೇಕಾಗ್ತದೆ. ಹೇಳಿದ ನಂತರ ನೀವು ನೋಡಿ ವೀಕ್ಷಕರೇ, ಅವರೇ ನಿಮ್ಮ ಹತ್ರ ಬರ್ತಾರೆ. ನೀವು ಅದಾದ ನಂತರ ಅದನ್ನು ನೀವು ಏನು ಮಾಡಬೇಕಂತ ತಿಳ್ಕೊಳ್ಬೋದು. ಅದನ್ನು ನೀವು 3 ರಸ್ತೆ ಸೇರೋ ಜಾಗದಲ್ಲಿ ಬಿಸಾಕ್ಬೋದು, ಅಥವಾ ನಿಮ್ಮ ಮನೆಯಲ್ಲೇ ಇಡ್ಬೋದು, ಅಥವಾ ನೀವು ಅದು ಅಕ್ಕಿಯನ್ನು ನೀವು ನಿಮ್ಮ ಅಡುಗೆಗೆ ಬಳಸ್ಬೋದು, ಏನಾರ ಮಾಡ್ಬೋದು ವೀಕ್ಷಕರೇ. ನಾನು ಹೇಳಿದ್ನಲ್ಲ, ಇಷ್ಟು ಮಾಡಿ ಸಾಕು. ಅವರು ಎಲ್ಲೇ ಇರಲಿ, ಯಾವುದರ ಒಂದು ಜಾಗದಲ್ಲಿರಲಿ ವೀಕ್ಷಕರೇ, ಅವರೇ ಬರ್ತಾರೆ. ಹಾಗೆ ನಿಮಗೆ ಬಿಟ್ಟು ಹೋಗೋದಿಲ್ಲ. ನೀವು ಹೋಗಂದಾಗ ಹೋಗ್ತಾರೆ, ಬಾ ಅಂದರೆ ಬರ್ತಾರೆ. ಈ ಥರ ವೀಕ್ಷಕರೇ ನೋಡಿ, ಈ ಒಂದು ತಂತ್ರವನ್ನು ಮಾಡಿದ್ರೆ ಸಾಕು ವೀಕ್ಷಕರೇ, ಅವರೇ ನಿಮ್ಮ ಹತ್ತಿರ ಬರ್ತಾರೆ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನ ತಿಳಿಸಿ. ವೀಕ್ಷಕರೇ, ಕೆಟ್ಟ ಉದ್ದೇಶಕ್ಕೆ ಮಾತ್ರ ಬಳಸಬೇಡಿ ಅಂತ ದಯವಿಟ್ಟು ಹೇಳ್ತೇನೆ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.